ಆ ಕಷ್ಟದಲ್ಲಿ ನಮಗೆ ತುಂಬ ನೋವು ಕೊಡ್ತು ಆ ಕಷ್ಟ ಅಂದರೆ. ಒಂದು ಕಾಲದಲ್ಲಿ ನಾನು ಕೂಡ ಇದೆಲ್ಲ ನಂಗೆ ಯಾಕೆ ಬೇಕು, ಇದೆಲ್ಲ ಹೊರೆ ಹೊತ್ತು ಇಷ್ಟೆಲ್ಲ ದುಡ್ಡು, ಎಲ್ಲರೂ ಹೋಗ್ಬಿಡೋಣ, ಯಾವ್ದಾದ್ರು ಊರು ಸೇರ್ಕೊಂಬಿಡೋಣ. ಅಲ್ಲಿ ನನ್ನ ತಂದೆ ತಾಯಿ ಇದ್ರು, ಆದ್ರೆ ಅವ್ರ ಮನಸ್ಸು ಬರಲಿಲ್ಲ ಇವ್ರು ಬಿಟ್ಟು ಹೋದೆ ಹಂಗೆ ಅಂತ. ಈ ಸೇವಾ ಮನೋಭಾವನೆ ನನ್ನ ಮುಖ್ಯ ಉದ್ದೇಶ. ಯಾಕೆಂತಂದ್ರೆ ಗುರುಗಳು ಒಂದು ಸಲ ಹೇಳಿದ್ರು, ಯಾವುದಕ್ಕೂ ಆಸೆ ಪಡಬಾರ್ದು, ಹೆಚ್ಚಿನ ಆಸೆ ನಿರೀಕ್ಷಣೆ ಮಾಡಲಿಕ್ಕಬಾರ್ದು. ಅದು ಪ್ರಕೃತಿ ಕೊಟ್ಟ ಏನಿದೆ ಔಷಧಿ, ಪ್ರಕೃತಿಗೆ ಸಮರ್ಪಣೆ ಅಂತ. ಮತ್ತೊಬ್ರು ಇಲ್ಲಿ ಪ್ರಕೃತಿ ಕೊಡ್ತದೆ, ಮತ್ತೊಬ್ಬರಿಗೆ ಅದು ಉಪಕಾರ ಆಗಬೇಕು ಅಂತ ನನ್ನ ಉದ್ದೇಶ. ಯಾವುದೇ ಸಂಪಾದನೆ ಬೇಟೆಯಲ್ಲಿ ಇದೆ ಅಂತೇಳಿ ನೀವು ಮುಂದೆ ಹೋಗಬೇಡಿ. ಇಲ್ಲಿ ಇರ್ತಕ್ಕಂಥ ಪ್ರಕೃತಿಯಲ್ಲೇ ನೀವು ಬದುಕಿ ಬಾಳಿ ಮುಂದೆ ಸಾಮ್ರಾಜ್ಯವನ್ನು ಕಟ್ಟಬಹುದು ಅಂತ ನನ್ನ ಲೆಕ್ಕಾಚಾರ. ಮಿತ್ರರೇ ನಮಸ್ತೆ. ಮನುಷ್ಯನಿಗೆ ನೋವಾದರೆ ಮಾತಿನಲ್ಲಿ ಹೇಳಿಕೊಳ್ಳಬಹುದು, ಆದರೆ ಮೂಕ ಪ್ರಾಣಿಗಳ ನೋವನ್ನು ಅರ್ಥ ಮಾಡಿಕೊಳ್ಳಲು ಬೇಕಾಗಿರುವುದು ಕರುಣೆಯ ಹೃದಯ. ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಜೀವಂತವಾಗಿರುವ ಒಂದು ಅಮೂಲ್ಯ ಜ್ಞಾನವಿದೆ. ಅದು ಪ್ರಕೃತಿಯ ಮಡಿಲಲ್ಲಿ ಬೆಳೆದ ಹಳ್ಳಿ ಮತ್ತು ಸಾವಿರಾರು ಗೋವುಗಳ ನೋವಿಗೆ ಸ್ಪಂದಿಸಿ ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಸೇವೆ ಮಾಡುತ್ತಿರುವ ಒಬ್ಬ ಸರಳ ವ್ಯಕ್ತಿ ಇವರು. ಗೋವುಗಳಲ್ಲಿ ದೇವರನ್ನು ಕಾಣುವ ಭಕ್ತಿ, ಗಿಡಮೂಲಿಕೆಗಳಲ್ಲಿ ಔಷಧಿಯನ್ನು ಕಾಣುವ ಜ್ಞಾನ, ಸೇವೆಯಲ್ಲೇ ಜೀವನದ ಸಾರ್ಥಕತೆಯನ್ನು ಕಂಡುಕೊಂಡ ಹೃದಯ. ಇದು ಒಬ್ಬ ಹಳ್ಳಿ ವೈದ್ಯನ ಕಥೆಯಲ್ಲ, ಇದು ಒಂದು ಜೀವಿಯನ್ನು ಉಳಿಸುವ ಮೂಲಕ ಮಾನವೀಯತೆಯನ್ನು ಉಳಿಸುತ್ತಿರುವ ಮಹಾನ್ ಸೇವೆಯ ಕಥೆ. ಸುಬಣ್ಣ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ನಿಮ್ಮ ಬಾಲ್ಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತೀರಾ? ಬಾಲ್ಯವನ್ನು ಹಂಚಿಕೊಳ್ಳೋದಂದ್ರೆ, ನಾನು ಪ್ರೈಮರಿ ಸ್ಕೂಲ್ನಿಂದವ ಒಂದಷ್ಟು ಓದಿ ಬೇಳೂರಿನಲ್ಲಿ, ಆಮೇಲೆ ಸಂಪೆಕಟ್ಟೆ ಮೂರ್ಕೈ, ಅದು ಈಗ ಹಿಂದೆ ಅಡ್ಡೆ ದಾರಿ ಅಂತೇಳಿ ಅದ್ರ ಹೆಸರು. ಅಂದರೆ ಅಡ್ಡ ದಾರಿ ಹೇಳೋದಕ್ಕೆ ಅಡ್ಡೆ ದಾರಿ ಹೇಳ್ತಿದ್ರು, ಹೋಗೋದಾ. ಅಲ್ಲಿ ನಮ್ಮ ಗುಬ್ಗೋಡ್ ಸುಬ್ರಾಯರು ಅವರು ಸತತ ಪ್ರಯತ್ನದಿಂದ ಒಂದು ಮಿಡ್ಲಿ ಸ್ಕೂಲ್ ಅಂತ ತಂದರು. ಅಲ್ಲಿ ಆ ಮಿಡ್ಲಿ ಸ್ಕೂಲ್ನಲ್ಲಿ ನನ್ನ 5ನೇ ಕ್ಲಾಸು 6ನೇ ಕ್ಲಾಸು 7ಕ್ಕೆ ಮುಗಿಸಿಬಿಟ್ಟೆ. ನಾನು ಅಲ್ಲೇ 7ಕ್ಕೆ ಪರೀಕ್ಷೆನೂ ಕಟ್ಟಲಿಲ್ಲ, ಮುಗಿಸಿ ಆಮೇಲೆ ಮನೆ ಬದಿ ಬಂದೆ. ಮನೆಯಲ್ಲಿ ನಾವು ತಂದೆ ತಾಯಿಗಳು, ಅಣ್ಣ, ನಾಗೇಂದ್ರಣ್ಣ, ಸುಮಾರು ಒಂದು ದೊಡ್ಡ ಕುಟುಂಬವೇ ನಮ್ಮದು ಆಗಿತ್ತು. ಇಲ್ಲೇ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡು ನಮ್ಮ ಮನೆಯಲ್ಲೇ ಇದ್ದೆ. ಸಲ ಭಾಳಷ್ಟು ಕಷ್ಟ ಬಂದಿತ್ತು. 68, 70ರಲ್ಲಿ ತುಂಬ ಬಡಸ್ತಿಗೂ ಬಂದಿತ್ತು. ಅಂದರೆ ಎಲ್ಲ ಹಿಸಿಯ, ಒಬ್ರಿಗೊಬ್ರು ಹಿಸಿ ಆಗಿ ಹೋದರು. ಆಮೇಲೆ ನಮಗೂ ಆಗಿನ ಕಾಲದಲ್ಲಿ ಅಡಿಕೆ ರೇಟು ತುಂಬ ಶೋಚನೀಯ, 300 ರೂಪಾಯಿವರೆಗೆ ಬಂತು. ಕೊನೆಗೆ ನಮಗೆ ತುಂಬ ಕಷ್ಟ ಆಯಿತು. ನಾವು ಬಾಳೆಕಾಯಿ ವ್ಯಾಪಾರ, ಆ ವ್ಯಾಪಾರ, ಈ ವ್ಯಾಪಾರ, ಎಲ್ಲ ಕಾಫಿ ಪುಡಿ ವ್ಯಾಪಾರ, ಇಂಥ ವ್ಯಾಪಾರನೆಲ್ಲ ಮಾಡಿಕೊಂಡು ನಾವೊಂದು ಸ್ಥಿತಿಯಲ್ಲಿ ಸಂಸಾರ ಮಾಡೋದು ಕೂಡ. ನಾವು ಗಂಜಿ ಒಂದೇ ಹೊತ್ತು ಗಂಜಿಯಲ್ಲೇ ಇದ್ದೆ ಹೇಳಿದ್ರು ತಪ್ಪಾಗಲ್ಲ. ಆ ಥರದಲ್ಲಿ ನಮಗೊಂದು ಸ್ಥಿತಿ ಬಂದಿತ್ತು. ಆ ನಂತರ ನಾವು ಬಾಳೆಕಾಯಿ ವ್ಯಾಪಾರ ಮಾಡಿದೆ. ಕುಂದಾಪುರ ಸಂತೆಯಲ್ಲಿ ಪ್ರತಿ ಶುಕ್ರವಾರ ಹೋಗಿ ವ್ಯಾಪಾರ ಮಾಡಿ ಅದರಿಂದ ಏನೋ ಬಂದಂಥ ಹಣದಲ್ಲಿ ನಾವು ಸಂಸಾರವನ್ನಿದ್ದು, ಆಮೇಲೆ ಅಡಿಕೆಯಲ್ಲಿ ಬಂದಂಥ ಇದರಲ್ಲೂ ನಾವು ಸಂಸಾರವನ್ನು ತೂಗ್ಸ್ಕೊಂಡು ಬಂದು. ಗೋವುಗಳ ಬಗ್ಗೆ ಈ ಪ್ರೀತಿ ಹೇಗೆ ಶುರು ಆಯ್ತು? ಈ ಗೋವುಗಳ ಪ್ರೀತಿ ಶುರುವಾಗೋದಕ್ಕೆ ನನಗೆ ಮೊದಲು ನಮ್ಮಲ್ಲಿ ಪಕ್ಕದ ಮನೆ ನಾರಾಯಣ ಅಂತ ಹೇಳಿದ್ದ. ಅವನು ಬಹಳ ಪ್ರೀತಿ ಮಾಡ್ತಿದ್ದ ಗೋವಿನ ಬಗ್ಗೆ. ಅವನಂತ ಪ್ರೀತಿಗಳನ್ನು ನಾನು ಎಲ್ಲೂ ಕಾಣಲಿಲ್ಲ. ಅವು ಏನು ಬೆನ್ನು ತಟ್ಟಿ ಅವು ಏನು ಕಾಲದಲ್ಲಿ ಬರ್ತಿದ್ವು ಗೋವುಗಳೆಲ್ಲ. ಅಷ್ಟೊಂದು ಪ್ರೀತಿಯಿಂದ ಮೈ ಮುಟ್ಟಿ ದಿವಸ ಇದು ಮಾಡ್ತಿದ್ದ. ಅದೇ ಅವನಷ್ಟು ಗೋವಿನ ಪ್ರೀತಿ ಮಾಡ್ತಾನಲ್ಲ, ನಾನು ಇದಕ್ಕೇನು ಮಾಡಬೇಕು ಅಂತೇಳಿ ನನಗೆ ಕೆಲವೊಂದು ಅಣ್ಣಯ್ಯ ಕೊಟ್ಟಿದ್ದ ಔಷಧಿಗಳೆಲ್ಲ ಇತ್ತು. ಗೋವಿಗಿಂದ ಇಂಥದ್ದು ಕೊಡಬೇಕು, ಇಂಥದ್ದು ಕೊಡಬೇಕು ಅದನ್ನು ಹೇಳಿದ್ದ. ಅದನ್ನೆಲ್ಲ ನಾನು ಇದು ಮಾಡಿದೆ. ಅವ್ರ ಮನೆ ಹುಷಾರಿಲ್ಲ ಅಂತ ಹೇಳಿ ಕೂಡ ನನ್ನ ಔಷಧಿನೇ ಮಾಡಿಕೊಡು ಅಂತ ಹೇಳ್ತಿದ್ದ. ಅದರಿಂದ ಅವನಿಗೆ ಭಾಳಷ್ಟು ಪ್ರಯೋಜನ ಆಗ್ತಿತ್ತು. ನನಗೂ ದೂರ ಆ ಗೋವನ್ನು ನಾನು ಪ್ರೀತಿ ಮಾಡಬೇಕು ಅಂತ ಅನಿಸ್ತು. ಅವನಿಗೆ ಹೇಸಿಗೆ ಅಂತ ತಿಳಿಯಿಲ್ಲ, ಯಾಕಂದ್ರೆ ಗೋವಿನ ಬಗ್ಗೆ, ಗೋವಿನ ಕಸ ತೆಗಿಬೇಕು ಅಂದ್ರೆ ಕೈ ಹಾಕಿ ತೆಗಿಬಿಡ್ತು. ಅಂತ ಒಂದು ಪ್ರೇರಣೆ ಇತ್ತು ಅವನ ಹತ್ರ ಮನಸ್ಸಿನಲ್ಲಿ. ನಾನು ಕೂಡ ಹಾಗೆ ಮಾಡಬೇಕು ಹೇಳೋದನ್ನು ಬಂತು. ಈ ಔಷಧಿಯನ್ನು ಮುಂದುವರ್ಸೋಣ, ಈ ಔಷಧಿ ಗೋವಿಗೆ ಕೊಡತಕ್ಕಂಥ ಔಷಧಿಗಳೆಲ್ಲ ಇತ್ತು, ನಮ್ಮ ಅಣ್ಣ ಹೇಳಿದ್ದು. ಅಂದ್ರೆ ನೀವು ಅವರಿಂದನೇ ಈ ಔಷಧಿ ಚಿಕಿತ್ಸೆಯನ್ನು ಕಲ್ತ್ರಿ? ಅಣ್ಣನಿಂದ ನನಗೆ ಬಂದಿದ್ದು ಇದು. ನಾಗೇಂದ್ರ ನನಗೆ, ಅವನಿಗೆ ದಮ್ಮಿನ ಕಾಯಿಲೆ ಇತ್ತು. ಅವನು ಗುಡ್ಡ ಹತ್ತಿ ಹೋಗಿ ಬಂದು ತರ್ಲಿಕ್ಕೆ ಬರೋದಿಲ್ಲ. ತಮ್ಮ ಇದನ್ನು ತಂಬ, ಇದನ್ನು ತಿಂತ ತಂಬ, ಅದನ್ನ ಔಷಧಿ ಅವರೇ ಕುಟ್ಟು ಮಾಡಿಕೊಡ್ತಿದ್ರು. ಅದು ಕುಟ್ಟೋದೆಲ್ಲ ನೋಡ್ಕೊಂಡೆ ನಾನು. ಕುಟ್ಟು ಹೇಗೆ ರೀತಿ ಕೊಡ್ತಿದ್ರು ಹೇಳೋದು.
ಅದರಿಂದ ಅವರು ಅಣ್ಣನಿಂದ ನನಗೆ ತುಂಬಾ ಔಷಧಿಗಳು, ಎಷ್ಟೋ ಔಷಧಿಗಳನ್ನ ತಂದ್ಕೊಡೋದನ್ನ ನಾನು ಕಲಿತೆ. ಅದನ್ನ ಪಕ್ಕದಲ್ಲಿ ದೇವರ ಮನೆ ಪರಮೇಶ್ವರ ಅಂತಿದ್ದು, ಅವ್ರ ಮನೆಯಲ್ಲಿ ಒಂದು ದನಿ ಹುಷಾರಿದ್ದಿಲ್ಲ. ಅವನು ಡಾಕ್ಟರ್ನ ಕರ್ಸಿದ, ನನ್ನ ಔಷಧಿನ ಡಾಕ್ಟರ್ ಕರ್ಸಂಗಿಂತ ನಿನ್ನ ಔಷಧಿ ಮೊದಲು ಹಾಕಿರ್ತೇನೆ ಅಂತಂದು ಹಾಕಿದ. ಹಾಕಿ ಒಂದು 2-3 ಗಂಟೆ ಒಳಗೆ ಅದು ಚೇತರಿಸ್ಕೊಂತೀವಿ. ಆಗ ಏನು ಮಾಡ್ತೀವಿ, ಅವನಿಗೆ ತುಂಬ ಸಂತೋಷ ಆಗಿ ಮಠದಲ್ಲಿ ನಮ್ಮ ಗುರುಗಳ ಸಮ್ಮುಖದಲ್ಲಿ ಹೀಗೆ ಒಬ್ಬ ಔಷಧಿ ಕೊಡ್ತಾ ಇದ್ದಾನೆ, ಅವನು ಒಳ್ಳೆ ಔಷಧಿ ಕೊಡ್ತಾನೆ ಅಂತ ಗುರುಗಳ ಮುಂದೆ ಅವನು ಹೇಳ್ದ. ಆಗ ನನಗೆ ಗುರುಗಳಿಂದನೂ ಕರೆ ಬಂದಿತ್ತು ಈ ಔಷಧಿ ಬಗ್ಗೆ, ಔಷಧಿ ಕೊಡುವಂತ. ಅವರು ಆವಾಗ ಇನ್ನೂ ಗೋವಿನ ಸಾಮ್ರಾಜ್ಯ ಕಟ್ಟಲಿಕ್ಕಿಂತ ಮುಂಚೆ 1-2 ಗೋವನ್ನು ಸಾಕೊಂಡಿದ್ರು, ಅದಕ್ಕೆ ಹುಷಾರಿ ಇದ್ದಿರ್ಲಿಲ್ಲ. ಆವಾಗ ಆ ಸಾಮ್ರಾಜ್ಯ ಕಟ್ಟೋದಕ್ಕೆ ಮುಂಚೆ ಔಷಧಿ ಕೊಟ್ಟಿದ್ದು ನಾನು. ನೋಡಿ, ಒಂದ್ ರೀತಿ ಸಂಸ್ಥಾನದಿಂದನೂ ಕೂಡ ನಿಮ್ಗೆ ಆಶೀರ್ವಾದ, ತುಂಬಾ ಆಶೀರ್ವಾದ, ಮೊದಲೇ ದೊಡ್ಡ ಆಶೀರ್ವಾದ ಸಿಕ್ಕಿದೆ ನನಗಲ್ಲಿಂದ. ನೀವು ನೆಡ್ಸ್ಕೊಂಡು ಹೋಗಿ ಅನ್ನೋ ಒಂದು ಇದು ಕೂಡ ಸೂಚನೆ ಕೂಡ ಅವರಿಂದನೇ ಬಂದಿದ್ದು ಅವರೇ. ಇದು ಪ್ರಚಾರ ಪಡಿಸೋದಕ್ಕೆ ಕಾರಣ ಅವರೇ. ತುಂಬಾ ಖುಷಿಯ ವಿಚಾರ. ಮೊದಲ ಬಾರಿಗೆ ಚಿಕಿತ್ಸೆ ನೀಡಿದಾಗ ಆ ಘಟನೆ ನೆನಪಿದ್ಯಾ? ನೆನಪಿದೆ. ಮಠದಲ್ಲಿ ನಮ್ಮ ಮೊದಲಿಗೆ ಹೋದವಾಗ ಗುರುಗಳು ಅದನ್ನು ಗಮನಿಸಿದ್ರು. ಮೊದಲಿಗೆ ಹೋದವಾಗ ಅಲ್ಲಿ ಒಂದು ಗೋವು ಮೊಳು ಬಿಟ್ಟು, ಅಂದ್ರೆ ಕಾಲನ್ನ ಊರೋದೇ ಮೇಲೆ ಹತ್ತಕ್ಕೆ ಆಗ್ತಿಲ್ಲ ಅದಕ್ಕೆ. ಆವಾಗ ನಿಮ್ಮ ಕರ್ಕೆ ಕಪ್ಪದ ಶಿವಾನಂದ ಅಣ್ಣ ಇದು ಏನು ಕೇಳಿದೆ, ಹಿಂಗ ಇದಾಗಿದೆಯಲ್ಲ, ಅದಕ್ಕೆ ಮೊಳು ಬಿಟ್ಟಿದೆ, ಎಲ್ಲ ಔಷಧಿನೂ ಕೊಟ್ಟರು, ಏನೂ ಗುಣ ಆಗಲಿಲ್ಲ, ಅದಕ್ಕೇನು ಸುಮಾರು ಜನ ಎಲ್ಲ ಬಂದು ಔಷಧಿ ಕೊಟ್ಟರು. ನಾನು ಮನೆಯಿಂದ ತಗೊಂಡೋಗಿ ಒಂದು ಔಷಧಿಯನ್ನು ಮಾಡಿಕೊಟ್ಟೆ. ಅದು ಮಾರನೆಯನ್ನೆಲ್ಲ 3 ದಿವಸದ ನಂತರ ಅದು ಚೇತರಿಸ್ಕೊಂಡು ಮೇಲೆ ಹತ್ತಿ ಬಂತು. ಅಂಗಳದಿಂದ ಸುತ್ತು ಅಂಗಳದಿತ್ತು, ಆ ಅಂಗಳದಿಂದ ಹತ್ತಿ ಬಂತು ಮೇಲೆ. ಆ ಅಂಗಳದಿಂದ ಹತ್ತಿ ಬಂದ ಕೂಡಲೇ ಗುರುಗಳಿಗೂ ಅಂದ್ರೆ ಗುರುಗಳು ಇದು ಹೆಂಗ ಮೇಲೆ ಬಂತು ಅಂತ ಹೇಳಿ ಅವ್ರಿಗೆ ಕೇಳಿರ್ಬೇಕು. ಅವರು ನನ್ನನ್ನ ಸೀದಾ ಕರೆಸಿದ್ರು. ಮತ್ತೆ ಆಮೇಲೆ ಇದು ಮರ ಈ ಔಷಧಿಯನ್ನೆಲ್ಲ ನೀನು ನಡೆಸ್ಕೊಂಡು ಹೋಗು ಅಂತ ಆಶೆ. ನಿಮ್ಗೆ ಆಗ ಎಷ್ಟು ಖುಷಿ ಆಗಿರ್ಬೋದು. ಅಯ್ಯೋ, ಅಂತ ಅದು ಆ ಮೌಲ್ಯ ಕಟ್ಟಕ್ಕೆ ನನ್ನ ಹತ್ರ ಏನು ಈ ಉತ್ತರನೇ ಇಲ್ಲ. ಆ ಮೌಲ್ಯ ಅಷ್ಟು ಖುಷಿಯಿಂದ ಕೊಟ್ಟು ಗುರುಗಳು ಅಂತ ಆಶೀರ್ವಾದ ಮಾಡಿದ್ರು. ಹೌದು. ಔಷಧ ತಯಾರಿಸಲು ಎಷ್ಟು ಸಮಯ ಮತ್ತು ಶ್ರಮ ಬೇಕಾಗುತ್ತದೆ? ಒಂದು ಔಷಧಿ ಅಂದ್ರೆ ಜಾನುವಾರಿಗೆ ಬೇಕಂತ ಔಷಧಿಗಳನ್ನ ತರಲಿಕ್ಕೆ ಒಂದು ಒಪ್ಪತ್ತು, ಅಂದ್ರೆ 12 ಗಂಟೆ ಕಾಲ ನಮಗೆ ಒಂದು 2-3 ಕಡೆ ಹೋಗಿ ಔಷಧಿ ತರಬೇಕಾಗುತ್ತೆ. ಅದನ್ನ ಒಂದು ಒಪ್ಪತ್ತು ಅಂದ್ರೆ ನೀವು ಅರ್ಧ ದಿನ ಗುಡ್ಡಗಾಡು ಕಾಡುಗಳನ್ನೆಲ್ಲ ಹೋಗ್ಬೇಕು. ಹೌದು, ಅರ್ಧ ದಿನ ಬೇಕಾಗತ್ತೆ. ಆಮೇಲೆ ತಯಾರಿಕೆಗೆ 2 ಗಂಟೆ ಅಷ್ಟೇ ಮಾಡ್ಬೋದು. ದನಗಳು ನಿಮ್ಮ ಬಳಿ ಮಾತಾಡ್ತಾ ಇದ್ದು ಅನ್ಸತ್ತಾ? ಹೌದೌದು, ಅದು ದನಗಳು ನಾನು ಈಗಲೂ ಮಾತಾಡಿಸ್ತೇನೆ ಬೇಕಾರೆ. ಈಗ ಏನು ನಮ್ಮ ಹೆಂಡತಿಗೆ ಒಂದು ಹೋರಿ ಹಾಯಕ್ ಬರ್ತದೆ, ನನಗೆ ಕಂಡ್ರು ಅದು ಏನೂ ಮಾಡೋದಿಲ್ಲ, ಹಂಗ ಸುಮ್ಮನೆ ಇರ್ತದೆ. ಆ ತರ ಒಂಥರ ಭಾವನೆ. ನೀವು ಯಾವ್ಯಾವ ರೋಗಕ್ಕೆ ಔಷಧಿ ಕೊಡ್ತೀರಿ? ನಾನು ಹೆಳವಿನ ರೋಗ, ಜಾನುವಾರಿಗೆ ಬರತಕ್ಕಂಥ ಹೆಳವಿನ ಮುಂದೆ ಸೊಂಟನೇ ಇರೋದಿಲ್ಲ, ಅದಕ್ಕೊಂದು ಔಷಧಿ. ಆಮೇಲೆ ಗಂಟ್ಲು ಬಾತ್ಕೊಂಡು ಅವರಿಗೆ ಮೇವು ತಿನ್ಲಿಕ್ಕೆ ಆಗೋದಿಲ್ಲ, ಮತ್ತು ಅದು ಲಿವರಿಗೆ ತೊಂದರೆ ಆದರೆ ಲಿವರಿಗೆ ತಗೊಡ್ತೇನೆ. ಆಮೇಲೆ ಅಲ್ಲಿ ಇದು ಗದ್ದೆ ಬಾವು ಅಂತ ಅಡಿಗಡೆ ಬರುತ್ತೆ, ಅದಕ್ಕೆ ಔಷಧಿ ಕೊಡ್ತೇನೆ, ಗದ್ದೆ ಬಾವು. ಆಮೇಲೆ ಇನ್ನು ಮೊಳು ಬಿಟ್ಟಿದ್ದು, ಅದೇ ಹೇಳನಲ್ಲ, ಮೊಳು ಬಿಟ್ಟಿರ್ತದೆ, ಅದು ಕಾಲು ಎತ್ತಿಡಕ್ಕಾಗೋದಿಲ್ಲ, ಅದಕ್ಕೆ ಔಷಧಿ ಕೊಡ್ತೇನೆ. ಆಮೇಲೆ ಇನ್ನು ಅನೇಕ ಔಷಧಿಗಳು ಇದೆ ನನ್ನ ಹತ್ರ. ಅಂದ್ರೆ ಕೆಲವು ಕಡೆ ಈಗ ಬಂದಿರ್ತಕ್ಕಂಥ ಯಾವುದು ಸಿಡುಬಿನ ರೋಗ ಅಂತ ಹೇಳ್ತಾರೆ, ಗಂಟು ರೋಗ. ಹೌದು, ಗಂಟು ರೋಗ ಅಂತ ಬರ್ತದೆ, ಇತ್ತೀಚೆಗೆ ಬಂದಿದ್ದು. ಅದು ಕೊನೆಯ ವರ್ಷದಲ್ಲಿ ವಿಪರೀತವಾಗಿತ್ತು, ಆಗಿತ್ತು. ಆದ್ರೆ 1-2 ಜಾನುವಾರು ನಾನು ಗುಣ ಮಾಡಿದ್ದೇನೆ, ಹಸುಗಳನ್ನ. ವೈದ್ಯರು ಗುಣ ಮಾಡಕ್ಕಾಗದೆ ಕೂಡ ನೀವು ಗುಣ ಮಾಡಿದ್ದೀರಿ. ಎಲ್ಲಿ ಅಂದ್ರೆ ನೀವು ಇಲ್ಲೇ ಕೇಳ್ಬೋದು, ನಮ್ಮ ಕುಂಬಾರಬಳಿ ದೇವೇರ ಮನೆ ಮಹಾಬಲೇಶ್ವರನ ಮನೆಯಲ್ಲಿ ಒಂದು ಕಂಪ್ಲೀಟ್ ವಾಸಿಯಾಗಿದೆ. ಅವರು ನನ್ನ ಔಷಧಿ ಬಿಟ್ಟು ಬೇರೆ ಏನು ಮಾಡಲಿಲ್ಲ. ತುಂಬಾ ಹೆಮ್ಮೆಯ ವಿಚಾರ ಸುಬ್ಬಣ್ಣ. ಯಾವ ರೋಗವನ್ನ ಗುಣಪಡಿಸೋದು ತುಂಬಾ ಕಷ್ಟ ನಿಮ್ ಪ್ರಕಾರ? ನನ್ನ ಪ್ರಕಾರವ ಇನ್ನು ದಪ್ಪನಾಗಿ ಸರಿಯಾಗಿ ದಪ್ಪವಾಗಿ ಬೆಳಿತವೆ, ಅವಕ್ಕೆ ಹಾರ್ಟ್ ಅಟ್ಯಾಕ್ ಟೈಪ್ ಆಗ್ಬಿಡ್ತದೆ ಏಕ್ದಮ್ ಸಡನ್ಲಿ. ಅದು ಕಡಿಮೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಪ್ಲಾಸ್ಟಿಕ್ ನುಂಗಿ ಏನಾದ್ರು ಲಿವರ್ ಜಾಮ್ ಆಗಿದ್ರೆ ಅದನ್ನ ತುಂಬಾ ಕಷ್ಟ ಆಗತ್ತೆ, ಅದು ಗುಣ ಮಾಡ್ಲಿಕ್ಕೂ ಸಾಗುದಿಲ್ಲ. ಸಾವಿರಾರು ಹಸುಗಳಿಗೆ ನೀವು ಚಿಕಿತ್ಸೆ ಕೊಟ್ಟಿದ್ದೀರಿ. ಅದ್ರಲ್ಲಿ ವಿಶೇಷ ಏನಂದ್ರೆ ಅವರಿಂದ 1 ರೂಪಾಯಿ ಕೂಡ ನೀವು ಸಂಭಾವನೆ ರೀತಿಯಲ್ಲಿ ಪಡೆದಿಲ್ಲ. ಏಕೆ?
ಅದು ಈ ಸೇವಾ ಮನೋಭಾವನೆ ನನ್ನ ಮುಖ್ಯ ಉದ್ದೇಶ. ಯಾಕೆಂತಂದ್ರೆ ಗುರುಗಳು ಒಂದು ಸಲ ಹೇಳಿದ್ರು, ಯಾವುದಕ್ಕೂ ಆಸೆ ಪಡಬಾರ್ದು, ಹೆಚ್ಚಿನ ಆಸೆ ನಿರೀಕ್ಷಣೆ ಮಾಡಲಿಕ್ಕಬಾರ್ದು. ಅದು ಪ್ರಕೃತಿ ಕೊಟ್ಟ ಏನಿದೆ ಔಷಧಿ ಪ್ರಕೃತಿಗೆ ಸಮರ್ಪಣೆ ಅಂತ. ಮತ್ತೊಬ್ರು ಇಲ್ಲಿ ಪ್ರಕೃತಿ ಕೊಡ್ತದೆ, ಮತ್ತೊಬ್ಬರಿಗೆ ಅದು ಉಪಕಾರ ಆಗಬೇಕು ಅಂತ ನನ್ನ ಉದ್ದೇಶ. ನೀವು ಕಲಿತ ಈ ವಿದ್ಯೆ ನಿಮಗೆ ತೃಪ್ತಿ ಕೊಟ್ಟಿದೆಯಾ? ಕೊಟ್ಟಿದೆ, ತುಂಬಾ ಕೊಟ್ಟಿದೆ. ಆದ್ರೆ ಅದನ್ನೇ ವೃತ್ತಿ ಅಂತ ಮಾಡ್ಕೊಂಡು ನನ್ನ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅದು ಈಗ ಎಲ್ಲರೂ ದುಡ್ಡಿನ ಹಿಂದೆ ಬಿದ್ದು ಅದನ್ನ ವೃತ್ತಿ ಅಂತ ಮಾಡ್ಕೊಂಡು ಹೋಗೋಕೆ ನನ್ನ ಹತ್ರ ಆಗೋದಿಲ್ಲ. ಅದರಿಂದ ಸೇವೆ ಅಂತ ಮನೋಭಾವದಲ್ಲಿ ನನಗೆ ಭಾರಿ ತೃಪ್ತಿ ಕೊಡ್ತಾರೆ. ಅದು ಸಂತೋಷ ಅಂದ್ರೆ ಅಷ್ಟಿಷ್ಟಲ್ಲ. ಎಷ್ಟು ಜಾನುವಾರು ಗುಣ ಆಯ್ತು ಅಂದ್ರೆ, ನನಗೆ ಒಂದು ಪ್ರಶ್ನೆ ಅಂತ ಕೇಳಿದ್ರೆ, ನಿಮ್ಮ ಮನೆ ಜಾನುವಾರು ಗುಣ ಆಯ್ತು ಅಂತ ಒಂದು ಫೋನ್ ಮಾಡಿದ್ರೆ ನನಗೆ ಅದು ದೊಡ್ಡ ಮೌಲ್ಯ, ನನಗೆ ಅದೇ ತೃಪ್ತಿ. ಅದೇ ತೃಪ್ತಿ. ಹಣಕ್ಕಿಂತ ಸೇವೆ ದೊಡ್ಡದು ಅಂತ ನಿಮ್ಗೆ ಯಾವಾಗ ಅನಿಸ್ತು? ಹಣಕ್ಕಿಂತ ಸೇವೆ ದೊಡ್ಡದು ಅಂದ್ರೆ ಎಂತಕ್ಕೆ ಈ ವಿಚಾರ ಬಂದಾಗ ತುಂಬಾ ನೋವಾಗ್ತದೆ. ಅಂದ್ರೆ ಈಗೆಲ್ಲ ಹಣಕ್ಕೆ ಬಿದ್ದಿದ್ದಾರೆ, ಆದ್ರೆ ನಾನು ಈ ಸೇವೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಲ್ಲ. ಕೆಲವರಿಗೆ ಏನಾಗುತ್ತೆ, ಅರೆ ಇದು ಸೇವೆ ಅಂತ ಮಾಡ್ಕೊಂಡು ಏನಿದೆ, ಅದು ಸೇವೆ ಅಂತಂದ್ರೆ 4 ಜನ ನಮಸ್ಕಾರ ಹೇಳಿದ್ರೆ ಸಾಕು, ಅದೊಂದೇ ಮೌಲ್ಯ ನನಗೆ. ನೀವೆಲ್ಲೋ ಹೋಗ್ತಾ ಇದ್ರಿ, ಓ ನಮ್ ಸುಬ್ಬಣ್ಣ ಅಂತ ಗುರುತಿಸಿದ್ರೆ ಸಾಕು ಸಾಕು, ಅಷ್ಟೇ ಸಾಕು. ಮತ್ತೆ ಇನ್ನೇನು ಅವರಿಂದ ನಾ ಬಯಸ್ತದೆ. ನಿಜ. ಗೋ ಸೇವೆ ಮತ್ತು ದೇವರ ಸೇವೆ ಒಂದೇ ಎಂದು ನೀವು ನಂಬುತ್ತೀರಾ? ಹೌದು, ಏಕೆ? ಹೌದೌದು. ಗೋವು ಸಕಲವನ್ನೂ ಕೊಡ್ತಕ್ಕಂಥದ್ದು ಗೋವು. ದೇವರಿಗಿಂತ ಒಂದು ಇದು ಹೆಚ್ಚು ಹೇಳ್ಬೋದು. ದೇವರ ಪ್ರಕೃತಿಯಲ್ಲಿ ನಾವು ಗುರುತಿಸೋದಾದ್ರೆ ಗೋವನ್ನೇ ಮೊದಲು ಗೋವನ್ನೇ ನಾವು ದೇವರು ಅಂತ ನಿರೀಕ್ಷಿಸ್ಬೋದು. ಯಾಕೆಂದ್ರೆ ನಮ್ಮ ದಿನಚರಿಗೆ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಅಷ್ಟು ಸಕಲವನ್ನು ಕೊಡ್ತದೆ. ಆದ್ರೆ ನಾವು ಗೋವಿಗೆ ಏನ್ ಮಾಡ್ತೇವೆ ಅಂತ ಹೇಳೋದು ಮುಖ್ಯ. ಆಮೇಲೆ ಅದು ಗೊಬ್ಬರ, ಹೌದು, ಗೋಮೂತ್ರ, ವಿಭೂತಿ ಎಷ್ಟೆಲ್ಲ ಕೊಡ್ತದೆ. ಅದಕ್ಕೂ ಒಂದು ಋಣೆ ಅಷ್ಟು ನಮಗೆ ನಮ್ಮ ಯೋಗ್ಯತೆ ಇಲ್ಲ. ಆದ್ರಿಂದ ಅದೇ ಮೌಲ್ಯ, ದೇವರೇ ಅದು. ಇಷ್ಟೊಂದು ಕೊಡುವ ಗೋವು ನಮ್ಮಿಂದ ಅಂದ್ರೆ ಮನುಷ್ಯನಿಂದ ಏನಾದ್ರೂ ಬಯಸತ್ತೆ ಅಂತ ಅನ್ಸತ್ತೆ ನಿಮ್ಗೆ? ಗೋವು ಏನ್ ಬಯಸತ್ತೆ? ಗೋವು ಸುಖ ಸಂಸಾರವನ್ನು ಬೆಳಗ್ಗೆ ಅಂತೇಳಿ ಅದು ಹರಿಸ್ತಾ ಇರುತ್ತದೆ, ಹಾರೈಸತ್ತೆ ಅಷ್ಟೇ ವಿನ ಭಯ ನಮ್ಗೆ ಏನ್ ಬೇಕು ಅಂತ ಹೇಳಿ ಅವ್ರಿಗೆ ಕೇಳೋದಿಲ್ಲ. ನಾವೇ ಕೊಡ್ಬೇಕು ಅಷ್ಟೇ. ಅದಕ್ಕೆ ಮಾತು ಬರುತ್ತಾ? ಏನ್ ಬರುತ್ತೆ? ಇಂದಿನ ಪಶುಪಾಲಕರಿಗೆ ನೀವು ನೀಡುವ ಮುಖ್ಯ ಸಲಹೆ ಏನು? ಕನಿಷ್ಠ ಪಕ್ಷ 1-2 ಗೋವನ್ನಾದ್ರೂ ಸಾಕಿ ಅಂತ ನಾನು ಹೇಳ್ತೇನೆ. ಅಥವಾ ನಾನು ಹೇಳೋದಕ್ಕಿಂತವ ಅವರೇ ಮನ್ಸು ಬಂದು ಮಾಡಿದ್ರೆ ಇದು ಪ್ರಕೃತಿಗೂ ಒಳ್ಳೇದಾಗ್ತದೆ, ಅವರಿಗೂ ಒಳ್ಳೇದಾಗ್ತದೆ ಅಂತ ನಾನು ಹೇಳ ಬಯಸ್ತೇನೆ. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ನೀವು ಕಾಣುತ್ತಿರುವ ವ್ಯತ್ಯಾಸಗಳೇನು ಸುಬ್ಬಣ್ಣ? ಹಿಂದಿನ ಕಾಲದಲ್ಲಿ ಗೋವು ಅಂದ್ರೆ ಯಾಕೆಂತಂದ್ರೆ ಈಗ ನಾವು ಕೆಲಸ ಮಾಡ್ತಕ್ಕಂಥ ಕಾಲ ಕಡಿಮೆ ಆಗ್ತಾ ಬಂತು. ಜನಸಂಖ್ಯೆ ಎಲ್ಲವ ಇದು ಪೇಟೆಗೆ ಬರೀ ಹೋಗ್ತಾ ಬಂದು, ಇಲ್ಲಿದ್ದರು ಅಪ್ಪ ಅಮ್ಮ ಮಾತ್ರ, ಅವ್ರಿಗೆ ಗೋವು ಸಾಕಾಣಿಕೆ ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ಹುಡುಗರು, ಮುಂದಿನ ಯುವಕರು ಅದಕ್ಕೆ ಮುಂದೆ ಬರಬೇಕು ನನ್ನ ಅನಿಸಿಕೆ. ಯಾಕೆಂದರೆ ಹಣದ ಹಿಂದೆ ಹೋಗಿ ಅಲ್ಲಿ ಮೌಲ್ಯವನ್ನು ನಾವು ಸಂಪಾದನೆ ಮಾಡ್ತೇನೆ, ಅಲ್ಲಿ ದುಡ್ಡನ್ನು ಸಂಪಾದನೆ ಮಾಡ್ತೇನೆ ಅಂತೇಳಿ ಪೇಟೆಯಲ್ಲಿ ಬೆಂಗಳೂರಂಥ ಮಹಾನಗರದಲ್ಲಿ ಹೋಗಿ ಸಂಪಾದಕ್ಕಿಂತ ನಮ್ಮಲ್ಲಿ ಇದ್ದಂಥ ಜಮೀನು ಮನೆಯನ್ನೇ ನೀವು ಆಶ್ರಯಿಸಿಕೊಂಡು ಮಾಡಬೇಕು ಅಂತ ನನ್ನ ಅನಿಸಿಕೆ. ನಾಳೆ ನಾನು ಕೂಡ ಏನಾದ್ರು ನಾನು ಹೆಣ್ಮಕ್ಳು ಮಾತ್ರ 2 ಜನ ಇಲ್ಲಿ ನಮ್ಮ ಹತ್ರ ಮಾಡಕ್ ಸಾಧ್ಯ ಇಲ್ಲ, ನಾವು ಹೋಗ್ಬೋದೇನೋ ಅಂತ ನನಗೊಂದು ಈಗ ಕಲ್ಪನೆ ಕೂಡ ಕಾಣ್ತಾ ಇದೆ. ಅದಕ್ಕೆ ಈಗ ಮನೇಲಿ ಯಾರೂ ಇರೋದಿಲ್ಲ. ನಮ್ಮನ್ನು ನಾನು ನೋಡ್ದಂಗೆ ನಮ್ಮ ಊರಿನಲ್ಲಿ ಎಷ್ಟು ಜನ ಹುಡುಗರು ಇದ್ರು, ಈಗ ಯಾರೂ ಇಲ್ಲ. 1 ಹುಡುಗರು ಬೇಕಂದ್ರೂ ಸಿಗೋದಿಲ್ಲ. ಕೈಕಾಲಿ ಹುಡುಗರು ಸಿಗ್ತಾ ಇದ್ರು, ಆತರ ಇತ್ತು. ಕೈಕಾಲಿ ಹುಡುಗರು ಸಿಗ್ತಿದ್ದು, ಈಗ ಆತರ ಇಲ್ಲ. ಈಗ ನಾವು ಯಾರನ್ನು ನಂಬ್ಕೊಂಡು ಇರೋದು? ಈಗೆಲ್ಲ ಬರ್ತದೆ. ಮುಂದಿನ ಪೀಳಿಗೆಗೆ ಬಹಳ ತುಂಬಾ ಹೇಳ್ಬೇಕಾದ ನೀತಿ ಅಂದ್ರೆ ನಮ್ಮ ಹಳ್ಳಿಗನ್ನ ನೀವು ಬಂದಿರಿ, ಏನ ಇದ್ದದ್ದನ್ನ ನೀವು ಸಂಪಾದನೆ ಮಾಡ್ಕೊಂಡು ಹೋಗಿ. ಅಂದ್ರೆ ನಿಮ್ಮ ಪ್ರಕಾರ ಮುಂದಿನ ಹಳ್ಳಿಯ ಜೀವನ ತುಂಬಾ ಕಷ್ಟವಾಗಿರುತ್ತೆ? ಕಷ್ಟ, ಅಯ್ಯೊಬ್ಬ ಕಷ್ಟ. ನೀವು ಜೀವನದಲ್ಲಿ ಎದುರಿಸಿದ ಅತ್ಯಂತ ಕಷ್ಟದ ದಿನಗಳು ಯಾವುದು ಮತ್ತು ಅದನ್ನು ಹೇಗೆ ನಿಭಾಯಿಸಿದ್ರಿ?
ಅತ್ಯಂತ ಕಷ್ಟದ ದಿನ ಅಂದರೆ ನನಗೆ ಹೇಳಿಕ್ಕೆ ಅದೇ ಹೇಳ್ನಲ್ಲ, ಒಂದು ಕಾಲದಲ್ಲಿ ನಮಗೆ ಅದೇ ಈ ಬಾಳೆಕಾಯಿ ವ್ಯಾಪಾರವೇ ನಮಗೆ ಮುಖ್ಯ ಆಗಿತ್ತು. ಆ ಕಾಲದಲ್ಲಿ ಹೊರೆ ಹೊತ್ತು 3-4 ಕಿಲೋಮೀಟ್ರಿಂದ ತಂದು ಬಸ್ಸಿಗೆ ಮೇಲೆ ಟಾಪಿಗೆ ಬಾಳೆಕೊನೆಯನ್ನೇ ಎಸ್ತು ಅಲ್ಲಿ ನಮ್ಮ ತಮ್ಮದಿಗಂದ್ರು ಸಹಕಾರ ಮಾಡಿದ್ರು. ಅದಕ್ಕೆ ಆ ಕಷ್ಟದಲ್ಲಿ ನಮಗೆ ತುಂಬ ನೋವು ಕೊಡ್ತು ಆ ಕಷ್ಟ ಅಂದರೆ. ಒಂದು ಕಾಲದಲ್ಲಿ ನಾನು ಕೂಡ ಇದೆಲ್ಲ ನಂಗೆ ಯಾಕೆ ಬೇಕು, ಇದೆಲ್ಲ ಹೊರೆ ಹೊತ್ತು ಇಷ್ಟೆಲ್ಲ ದುಡ್ಡು, ಎಲ್ಲರೂ ಹೋಗ್ಬಿಡೋಣ, ಯಾವ್ದಾದ್ರು ಊರು ಸೇರ್ಕೊಂಬಿಡೋಣ. ಅಲ್ಲಿ ನನ್ನ ತಂದೆ ತಾಯಿ ಇದ್ರು, ಆದ್ರೆ ಅವ್ರ ಮನ್ಸು ಬರ್ಲಿಲ್ಲ ಇವ್ರು ಬಿಟ್ಟು ಹೋಗದೆ ಹಂಗೆ ಅಂತ. ನಾನು ಒಂದು ಸಲ ಯೋಚನೆನೂ ಮಾಡಿದ್ದೆ, ಈ ಬಾಳೆಕಾಯಿ ಹೊರೆ ಹೊತ್ತು ಸಾಲಗಾರರು ಬರೋದು ಯಾಕಾಗಿ ಇಷ್ಟು ಕಷ್ಟಪಡ್ಬೇಕು ಅಂತ. ಯಾಕಾಗಿ ಅಲ್ಲ, ಸಾಲವನ್ನು ತೀರ್ಸ್ಲಿಕ್ಕೆ ಆಗೋದಿಲ್ಲ ಅಂತ. ಸಾಲ ತುಂಬಾ ಸಾಲ ಇತ್ತು ಆಗಿನ ಕಾಲದಲ್ಲಿ. ಆ ಸಾಲವನ್ನು ತೀರ್ಸ್ಕೊಂಡು ನಾನು ಹಿಂಗೆ ಯಾಕೆ ಹೆಂಗೆ ಮುಂದೆ ಕಳಿಯೋದು ಅಂತ ನಾನು ತುಂಬ ಕಷ್ಟ ಇದಾಯ್ತು, ಮನ್ಸಿ ನೋವಾಯ್ತು. ಹಂಗೆ ಒಂದು ಸಲ ಹೋಗ್ಬಿಡೋಣ ಅಂತ ಆಯ್ತು. ಆದರೆ ಕೊನೆಗೆ ದೇವರು ಅದೇನೋ ನನ್ನನ್ನು ಕಾಪಾಡ್ಬಿಟ್ಟ. ಇಲ್ಲಿ ಮನೇಲೇ ಇಟ್ಕೊಂಡು ನನ್ನನ್ನು ಒಂದು ಪೋಷಕನಾಗಿ ದೇವರೇ ನಿಂತ ಬದಿಗೆ ಒಂದು ಕಡೆಗೆ. ನಿಮ್ಮ ಪ್ರಕಾರ ದುಡ್ಡಿನ ಮೌಲ್ಯ ಏನು? ದುಡ್ಡಿನ ಮೌಲ್ಯ ಇಲ್ಲ ಅಂತೇಳಿ ಅಲ್ಲ, ಮೌಲ್ಯ ಅದಕ್ಕೆ ತಕ್ಕನಾಗಿ ಇದೆ. ಆ ದುಡ್ಡಿನ ಮೌಲ್ಯಕ್ಕಿಂತವ ಸೇವಾ ಮೌಲ್ಯ ಇದೆಯಲ್ಲ, ಅದು ಎಣಿಸಲಾರ್ದಷ್ಟು ಮೌಲ್ಯ. ಇದಕ್ಕೆ ದುಡ್ಡಿನ ಮೌಲ್ಯ ನಾನು ಇಲ್ಲ ಅಂತ ಹೇಳಿದ. ಈಗಿನ ಕಾಲದಲ್ಲಿ ಎಲ್ಲದೂ ದುಡ್ಡಿನಲ್ಲೇ ಆಗಬೇಕು. ದುಡ್ಡಿಲ್ಲ ಹೇಳಿದ ಒಂದು ದಿವಸ ಕಳಿಯೋಕ್ಕಾಗೋದಿಲ್ಲ. ದುಡ್ಡಿನ ಮೌಲ್ಯನೂ ಇದೆ, ಅದಕ್ಕಿಂತ ಹೆಚ್ಚಿನ ಸೇವಾ ಮೌಲ್ಯ ಮುಖ್ಯ ಅಂತ ನನ್ನ ಅನಿಸಿಕೆ. ನೀವು ಬಾಲಪೀಡೆಗೆ ಚಿಕಿತ್ಸೆ ಕೂಡ ಕೊಡುತ್ತೀರಿ? ಹೌದು, ಬಾಲಗ್ರಹ ಪೀಡೆ ಅಂತೇಳಿ ನಮ್ಮ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬರ್ತದೆ. ಅದು ಒಬ್ಬೊಬ್ಬರಿಗೆ ಜಾಸ್ತಿ ಇರ್ತದೆ, ಒಬ್ಬೊಬ್ರಿಗೆ ಕಡಿಮೆ ಇರ್ತದೆ. ಅದಕ್ಕೆ ನಾವು ವಿಭೂತಿ ಮಂತ್ರದಿಂದ ನಾವು ಅದನ್ನು ಚಿಕಿತ್ಸೆ ಮಾಡ್ತೇವೆ. ಅದು ಹೇಗೆ ಅಂತಂದ್ರೆ ನಮ್ಮ ಮನೆತನದಿಂದ ನಡ್ಕೊಂಬಂದ ದಾರಿ ಅದು. ನಾವು ನಮ್ಮ ಮನೆತನದ ಚಿಕಿತ್ಸೆ ಮಾಡಿದ್ರು ಅಂದ್ರೆ ಬಾಲಗ್ರಹ ಕಮ್ಮಿ ಆಗ್ತಿತ್ತು. ಅದು ಎಲ್ಲರ ಮನೇಲೂ ನಮ್ಮ ಮಗನಿಗೆ ವಿಭೂತಿ ಹಾಕು, ನಮ್ಮ ಮಗು ವಿಭೂತಿ ಹಾಕು ಹೇಳದೆ. ಅದು ನಾವು ಮಂತ್ರ ಕಲ್ತಿಲ್ಲ, ಏನಿಲ್ಲ. ಅದನ್ನ ನಾವು ಕೊಟ್ಟರೆ ಕಡಿಮೆ ಆಗ್ತದೆಯಲ್ಲ. ನೀವು ಚಿಕಿತ್ಸೆ ಕೊಟ್ಟಾಗ ದನ ಗುಣಮುಖವಾಗಿ ನಿಮ್ಮನ್ನ ಹಿಂದಿರುಗಿ ನೋಡಿದಾಗ ನಿಮ್ಗೆ ಅದು ಎಷ್ಟು ಖುಷಿ ಕೊಡ್ತಾ ಇತ್ತು? ಯಾವ ತರ ಭಾವನೆಗಳು ಬರ್ತಾ ಇತ್ತು? ನಾನು ಎಲ್ಲಿದ್ದೀನಿ ಅಂತ ಹೇಳಿ ನಂಗೆ ಗೊತ್ತಾಗ್ತಿಲ್ಲ. ಅದು ಆ ಸುಖ ಸಂತೋಷ ಅಂದ್ರೆ ಎದೆಯಾಳದಿಂದ ಬಂದು ಕಣ್ಣಾಗ ನೀರು ಬೀಳೋದು ಆನಂದ ಸಂತೋಷ. ಆ ತರ ಸಂತೋಷ ಬರುತ್ತೆ. ನೀವು ಇಷ್ಟು ವರ್ಷ ಜೀವನವನ್ನು ನೋಡಿದ್ದೀರಿ, ಜೀವನದಲ್ಲಿ ತುಂಬಾ ಮುಖ್ಯವಾದದ್ದು ಏನು? ತುಂಬಾ ಮುಖ್ಯವಾದದ್ದು ನನ್ನ ಸಲಹೆ ಅಂತ ಪ್ರಕಾರವಾಗಿ ಹಿರಿಯರು ನಡೆಸಿಕೊಂಡು ಬಂದಿರ್ತಕ್ಕಂಥ ಏನಿದೆ ಅದನ್ನು ನಾವು ಮರಿಬಾರ್ದು. ಮತ್ತು ಪ್ರಕೃತಿಗೆ ನಾವು ಏನು ಪ್ರಕೃತಿಯಿಂದ ನಾವು ಪಡೆದಿದ್ದೇವೇನೋ ಅದಷ್ಟೇ ಪ್ರಕೃತಿಗೆ ನೀಡ್ತಕ್ಕಂಥ ಒಂದು ಅಟ್ಲೀಸ್ಟ್ ಒಂದು 4-5 ಗಿಡ ಸೇವೆ ಮಾಡಿದರೂ ಸಾಕು. ಗಿಡವನ್ನು ನೆಟ್ಟು ಔಷಧಿ ಗಿಡವನ್ನು ಬೆಳೆಸಿದ್ರೆ ಅದು ಒಳ್ಳೆ ಇದು ಅಂತ ನನ್ನ ಭಾವನೆ. ಅಷ್ಟೇ ಕಷ್ಟ ಆದ್ರೂ ನಾವೊಂದಷ್ಟು ಪ್ರಕೃತಿ ನೀಡಿದರೆ ಅದು ನಮಗೆ ಪುನಃ ನಮಗೆ ಕೊಡ್ತದೆ. ಮತ್ತೆ ನಾವು ಪ್ರಕೃತಿ ಸಪೋರ್ಟ್ ಆಗಿರ್ಬೇಕು, ಪ್ರಕೃತಿಗೆ ನಾವು ವಿರುದ್ಧವಾಗಿರ್ಬಾರ್ದು. ಪ್ರಕೃತಿ ಸಪೋರ್ಟ್ ಮಾಡ್ತೇವೆ, ನಮ್ಗೆ ಎಷ್ಟೋ ಸಪೋರ್ಟ್ ಮಾಡೋದೇ ನಾವು ಒಂಚೂರು ಮೂವ್ ಮಾಡಿ ಸಾಕು, ಅಷ್ಟೊಂದು ಹೇಳಬಲ್ಲೆ. ಬಹಳ ಒಳ್ಳೆಯ ಮಾತು ಸುಬ್ಬಣ್ಣ. ಇಂದಿನ ಯುವ ಪೀಳಿಗೆಗೆ ನಿಮ್ಮ ಒಂದು ಕಿವಿ ಮಾತು. ನಾವು ಕಿವಿ ಮಾತು ಹೇಳೋದಾದ್ರೆ, ಈ ಇಂದಿನ ಪೀಳಿಗೆ ಯಾವುದೇ ಸಂಪಾದನೆ ಬೇಟೆಯಲ್ಲಿ ಇದೆ ಅಂತೇಳಿ ನೀವು ಮುಂದೆ ಹೋಗಬೇಡಿ. ಇಲ್ಲಿರ್ತಕ್ಕಂಥ ಪ್ರಕೃತಿಯಲ್ಲೇ ನೀವು ಬದುಕಿ ಬಾಳಿ ಮುಂದೆ ಸಾಮ್ರಾಜ್ಯವನ್ನು ಕಟ್ಬೋದು ಅಂತ ನನ್ನ ಲೆಕ್ಕಾಚಾರ. ಏನೇನು ಸಾಧನೆ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಅವರಿಗೆ ಸಿಕ್ಕಿದಂಥ ಪ್ರಕೃತಿಯಿಂದ ಸಿಗ್ತಕ್ಕಂಥ ಸಾಧನೆ ಬೇಕಾದಷ್ಟು ಮಾಡ್ಬೋದು. ಪ್ರಕೃತಿ ನಮ್ಮನ್ನು ಉಳಿಸ್ತದೆ, ನಾವು ಅವರನ್ನು ಉಳಿಸಿದ ನಮ್ಮ ತುಂಬಾ ಇದು ಬಂಗಾರದಂತ ಮಾತು. ನೀವು ದನಗಳಿಗೆ ಚಿಕಿತ್ಸೆ ಕೊಡಬೇಕು ಅಂದ್ರೆ ಗಿಡ ಮೂಲಿಕೆಗಳನ್ನ ಅಥವಾ ಮತ್ತೊಂದನ್ನ ನೀವು ಗುಡ್ಡಗಾಡು ಕಾಡು ಪ್ರದೇಶಕ್ಕೆ ಹೋಗಿ ತರಬೇಕಿತ್ತು. ಗಾಳಿ ಇರ್ಲಿ, ಮಳೆ ಇರ್ಲಿ, ಬಿಸಿಲಿರ್ಲಿ ಹೋಗ್ಬೇಕಿತ್ತು. ಯಾವತ್ತಾದ್ರೂ ಒಂದ್ ದಿವಸ ಸಾಕಪ್ಪ ಸಾಕು, ಇನ್ನಾಗಲ್ಲ ನನ್ನ ಹತ್ರ ಬಿಟ್ಬಿಡೋಣ ಅಂತ ಅನ್ಸಿತ್ತ ಸುಬ್ಬಣ್ಣ? ಈಗ ನನ್ನ ಏಜಿ ತಕ್ಕನಾಗ ಆಗತ್ತೆ, ಅದು ಏನು ಮಾಡಕ್ ಬರೋದಿಲ್ಲ. ಆದ್ರೆ ಕೆಲವರಿಗೆ ನಾನು ಏನ್ ಹೇಳುತ್ತೆ ಅಂತಂದ್ರೆ, ನೀವು ಬನ್ನಿ ನಾನು ಕಲ್ಸ್ಕೊಡ್ತೇನೆ, ಅದನ್ನ ನಿನ್ ತಮ್ಮನ್ನಿ ಇಂತಿಂತದ್ದು ಅಂದ್ರೆ ಅಷ್ಟು ಪ್ರಕೃತಿಯಲ್ಲಿ ಗಿಡ ಗಂಟೆಗಳನ್ನೆಲ್ಲ ಔಷಧಿ ಎಲ್ಲ ತಿಳಿದಿರ್ಬೇಕಾಗುತ್ತೆ. ಔಷಧಿಯನ್ನು ಇದು ಮಾಡಿ
ಅವನನ್ನು ಇದು ಮಾಡ್ಬೋದು, ಅಂದರೆ ಕಲಿಬೋದು, ನಾ ಕಲಿಸ್ಕೊಡ್ತೇನೆ ಅಂತ ನನ್ನ ಒಂದು ಇದಿದೆ. ಯಾರೇ ಬೇಕಾದ್ರೆ ಅಂದರೆ ಅದನ್ನೇ ವೃತ್ತಿಯಾಗಿ ತಗೊಂಡು ಅದನ್ನ ನಿಮ್ಮಷ್ಟೇ ಸೇವಾ ಮನೋಭಾವದಿಂದ ತಗೊಂಡು ವ್ಯಾಪಾರಿ ಮನೋಭಾವದಲ್ಲಿ ಬಂದ್ರೆ ನಾನು ಕೊಡೋದಿಲ್ಲ. ಹಾ. ಅದೇ ನಾನು ಸೇವೆ ಮನೋಭಾವದಲ್ಲಿ ಬರ್ತೀನಿ, ನಾನು ಯಾರಿಗೆ ಬೇಕಾದ್ರೂ ಕೊಡ್ತೀನಿ. ಅವರು ತುಂಬಾ ಒಳ್ಳೆ ಜನ. ಆಮೇಲೆ ಜಾನುವಾರಿಗೆಲ್ಲ ತುಂಬಾ ಚೆನ್ನಾಗಿ ಔಷಧಿ ಎಲ್ಲ ಕೊಡ್ತಾರೆ. ಯಾವುದೇ ಒಂದು ಜಾನುವಾರಿಗೆ ಎಷ್ಟೊತ್ತಿಗೆ ಫೋನ್ ಮಾಡ್ರು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಅದ್ರ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಅವ್ರ ಬಗ್ಗೆ ಹೇಳಕ್ಕೆ. ಆಮೇಲೆ ನಿಸ್ವಾರ್ಥ ಸೇವೆ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇದು ಮಾಡ್ತಾರೆ. ಒಳ್ಳೆ ಜನ, ನಂಬಿಕೆ ಜನ ಅವರು. ಅವರು ನಮ್ಮ ಜಾನುವಾರು, ನಮ್ಮೂರಿನ ನಮ್ಮ ಮನೆಯ ಜಾನುವಾರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ತಮಗೆ ಇಷ್ಟ ಬಂದ ಔಷಧಿಯನ್ನು ಅದಕ್ಕೆ ಹಿಂಗೆ ಹೇಳಿ ಔಷಧಿ ಮಾಡಿ ನಮ್ಮನೆಗೆ ತಂದು ಕೊಡ್ತಿದ್ರು. ತುಂಬಾ ಒಳ್ಳೆಯವರು, ದುಡ್ಡು ಏನು ತಗತ್ತಿರಲಿಲ್ಲ. ದನಕರುಗಳಿಗೆಲ್ಲ ಸೇವೆ ಮಾಡ್ತಾರೆ. ನಮ್ಮನೆ ದನ ಮೊನ್ನೆ ಆರಾಮಿರಲಿಲ್ಲ, ಡಾಕ್ಟ್ರ್ ಬರೋನೊಳಗೆ ಅವರು ಮೆಡಿಸಿನ್ ಎಲ್ಲ ಮಾಡಿ ಅವ್ರಿಗೆ ಡಾಕ್ಟ್ರಿಗೆ 4 ಗಂಟೆ ಬರೋದು ಲೇಟ್ ಆಗಿದ್ರೆ ದನ ಉಳಿತಿರ್ಲಿಲ್ಲ. ಅವರೆಲ್ಲ ಯಾವಾಗಿನಿಂದನೂ ಸೇವೆ ಮಾಡ್ತಿದ್ರು. ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾವು ಇಲ್ಲದೆ ಹೋದ್ರೂ ಅವ್ರ ಮನೆ ಥರನೇ ನೋಡ್ಕೊಂಡು ದನಗಳಿಗೆಲ್ಲ ಸೇವೆ ಮಾಡಿ 1 ರೂಪಾಯಿನೂ ತಗೊಳ್ದೆ ಚೆನ್ನಾಗಿ ನೋಡ್ಕೊಳ್ತಾರೆ. ಮಾತು ಬಾರದ ಜೀವಿಗಳ ನೋವಿಗೆ ಮಿಡಿದಿದೆ ಇವರ ಕರುಣೆಯ ಹೃದಯ. ಗೋವಿನ ಕಣ್ಣೀರ ಒರೆಸುವ ಕೈಯಲ್ಲಿ ದೇವರ ಸೇವೆಯ ಸ್ಪರ್ಶವಿದೆಯ. ಪ್ರಕೃತಿಯ ಮಡಿಲಲ್ಲಿ ಮಗುವಾಗಿ ಪ್ರತಿಯೊಂದು ಜೀವದಲ್ಲೂ ದೈವತ್ವ ಕಂಡವರು. ಹಣದ ಆಸೆಯಿಲ್ಲ, ಹೆಸರಿನ ಹಂಬಲವಿಲ್ಲ, ಸೇವೆಯೇ ನನ್ನ ಉಸಿರು ಎಂದವರು. ಇದು ಸಂಕೇತನ. ಮತ್ತೊಬ್ಬ ಸಾಧಕರ ಬದುಕಿನ ಹೆಜ್ಜೆ ಗುರುತಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಮಿತ್ರರೇ.